ಅದಕ್ಕೆ ಇಲ್ಲ ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಕಾಂಗ್ರೆಸ್ ಗ್ಯಾರಂಟಿಗಳು ಎಷ್ಟು ಜನ ತಲುಪಿಲ್ವೋ ಇಲ್ಲವೇ ಇಲ್ಲ ಅಂತ ಹೇಳಕ್ಕಾಗುತ್ತೆ. ಇಟ್ ಇಸ್ ದೇರ್. ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳು ಏನೇನು ಪ್ರಯೋಜನ ಇಲ್ಲ ಅಂತ ಹೇಳಕ್ಕಾಗುತ್ತಾ ಈಗ? ಅದನ್ನು ಯಾರು ಅನುಭವಿಸಿದ್ದಾರೆ ಮತ್ತಿದ್ದಾರೆ. ಏಕೆಂದರೆ ನಮ್ಮಲ್ಲಿ ಅನುಭವಿಸಿದ ತಕ್ಷಣ ವೋಟ್ ಹಾಕ್ತಾರೆ ಅಂತಲೇ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. 80ನೇ ಇಸ್ವಿ ಪಾರ್ಲಿಮೆಂಟ್ ಎಲೆಕ್ಷನ್, ದೇವರಾಜರು ಅವ್ರದೇ ಪಾರ್ಟಿ ಮಾಡ್ಕೊಂಡು ಅರಸ್ ಕಾಂಗ್ರೆಸ್ಸಲ್ಲಿ 28 ಜನ ನಿಲ್ಲಿಸಿದ್ರು. ಇಲ್ಲಿ ಒಬ್ಬನು ಗೆಲ್ಲಿಲ್ಲ. ದೇವರಾಜರು ಕೊಟ್ಟಂಥ ಅನುಕೂಲಗಳನ್ನ ಯಾರೂ ಕೊಡಲಿಲ್ಲ. 21 ಲಕ್ಷ ಎಕರೆ ಭೂಮಿ ಕೊಟ್ಟ, ವೋಟ್ ಹಾಕಲಿಲ್ಲ. ಇದು ಉದಾಹರಣೆ ಇದೆ ನಮ್ಮ ಹತ್ರ. ಅದಕ್ಕೆ ನಾಳದು ವೆದರ್ ಎ ಲಿಟ್ರೇಟ್, ಎ ಮೀಡಿಯಾ ಮ್ಯಾನ್ ಆರ್ ಎನಿ ಯು ಮಸ್ಟ್ ಗೋ ಬ್ಯಾಕ್ ಅಂಡ್ ಸಿ, ದೆನ್ ಟಾಕ್. ಎಲ್ಲಿದೆ ದೇವರಾಜರ್ಸ್ ಅಂತವನು 1 ಸೀಟ್ ಬರೋಕ್ಕಾಗಲಿಲ್ಲ ರೀ. 80ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ 1 ಸೀಟ್ ಬರೋಕ್ಕಾಗಲ್ಲ. ಹಾಗಾಗಿ ಜನ ನೀವೇನೇ ಕೊಟ್ಟಿರ್ಬೋದು, ಅವ್ರ ಮನಸ್ಸುಗಳು ಹೆಂಗೆ ಹೋಗ್ತವೆ ಯಾರು ಹಿಡಿಯೋಕ್ಕಾಗಲ್ಲ. ಈಗ ನಾನೇ KR ನಗರದಲ್ಲಿ ಪ್ರತಿವರೆಗೂ ಟ್ಯಾಂಕು, ಕುಡಿಯೋ ನೀರು, ಪ್ರತಿ ಶಾಲೆ ಕಾಂಪೌಂಡು, ನೀರು, ಶೌಚಾಲಯ, ಮಧ್ಯಾಹ್ನ ಮಕ್ಕಳು ಊಟ, ಯಾವ ಕೊರತೆನೇ ಇಲ್ಲ, ಯಶಸ್ವಿನಿ. ಇಷ್ಟೆಲ್ಲ ಕೊಟ್ಟು ನಾನು ಒಂದು 200 ಚಿಲ್ಡ್ರನ್ ಸೋತೆ KR ನಗರದಲ್ಲಿ. ಏನು ಮಾಡ್ತೀರಾ? ಗ್ಯಾರಂಟಿಗಳು 100ಕ್ಕೆ 100 ವೋಟ್ ಆಗಿ ಕನ್ವರ್ಟ್ ಆಗ್ತವೆ ಅಂತಕ್ಕಂಥದ್ದನ್ನ ಯಾರೂ ಹೇಳೋಕ್ಕಾಗಲ್ಲ. ಜನರು ಅದ್ರ ಮೇಲೆ ಏನೆಲ್ಲ ಆಗ್ತದೆ. ನಾನು ಮನೆ ಬಿಟ್ಟಾಗ ನನ್ನ ಮನಸ್ಸು ಒಂಥರ, ಯಾಕೆ ನನ್ನ ಆಳವನೇ ಯಾರು? ನನ್ನ ಆಳವು ನನ್ನ ಪಾರ್ಟಿ ಅಲ್ಲ, ನನ್ನ ಲೀಡರ್ ಅಲ್ಲ, ನನ್ನ ಧರ್ಮ ಅಲ್ಲ, ನಾನು ಇದಲ್ಲ. ನನ್ನ ಆಳೋದು ನನ್ನ ಮನಸ್ಸು. ಮನೆ ಬಿಟ್ಟಾಗ ಒಂಥರ ಇರುತ್ತೆ ಮನಸ್ಸು, ಬ್ಯಾಲೆಟ್ ಹತ್ರ ಹೋದ ಮನಸ್ಸಿನ ಒಂಥರ ಆಗುತ್ತೆ. ಹಾಗಾಗಿ ಏನೇನಾಗ್ತದೆ ಅದು ಆಗ್ತದೆ. ಇದೇ ಆಗುತ್ತೆ ಅಂತ ಹೇಳಲಿಕ್ಕೆ ಯಾವ ಶಾಸ್ತ್ರಗಾರನೂ ಆಗಲ್ಲ. ಈಗೆಲ್ಲ ಕೆಲವರೆಲ್ಲ ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ, ಆಗಲ್ಲ.